ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿದ್ಯಾರ್ಥಿ ವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA ಥರ್ಡ್ ಸೆಮ್ ಕನ್ನಡ ವಿಷಯದಲ್ಲಿ ಬರುವ ಪ್ರಮುಖ ಪ್ರಶ್ನೆಯಾಗಿರುವ ಭಾಷಣ ಕಲೆಯ ಅರ್ಥದ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಯಾರಾದರೂ ಮೊದಲನೇದಾಗಿ ಈ ಕ್ಲಾಸನ್ನು ಕೇಳುತ್ತಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾನು ನನ್ನ ಚಾನಲ್ನಲ್ಲಿ ಹಾಕುವ ಎಲ್ಲ ಪ್ರಶ್ನೆಗಳು ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಪರೀಕ್ಷೆಗೆ ಅನುಗುಣವಾಗಿ ವಿಡಿಯೋವನ್ನು ಹಾಕಲಾಗುತ್ತದೆ. ಅದಕ್ಕೆ ಎಲ್ಲರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಭಾಷಣ ಕಲೆಯ ಅರ್ಥ. ಭಾಷಣವು ನೇರವಾಗಿ ಪ್ರೇಕ್ಷಕರೊಂದಿಗೆ ಮಾತನಾಡುವ ಪ್ರಕ್ರಿಯೆ. ಭಾಷಣವನ್ನು ಸಾಮಾನ್ಯವಾಗಿ ಶ್ರೋತೃಗಳ ಗುಂಪಿನೊಂದಿಗೆ ಒಬ್ಬ ಏಕಾಂಗಿಯಾಗಿ ವ್ಯಕ್ತಿಯ ಔಪಚಾರಿಕ ಮುಖಾಮುಖಿ ಮಾತನಾಡುವಿಕೆ ಎಂದು ಭಾಷಣವನ್ನು ಅರ್ಥ ಮಾಡಿಕೊಳ್ಳಲಾಗುತ್ತದೆ. 3 ಸಾಂಪ್ರದಾಯಿಕವಾಗಿ ಮನವೊಲಿಸುವಿಕೆಯ ಕಲೆಯ ಭಾಗವೆಂದು ಪರಿಗಣಿಸಲಾಗಿತ್ತು. ಭಾಷಣ ಎಂದರೆ ಸಮೂಹದ ಮುಂದೆ ಆಡುವ ಬರೀ ಮಾತಲ್ಲ, ವಿಚಾರಗಳ ಮೊತ್ತವೂ ಅಲ್ಲ, ಕೇವಲ ಅಭಿವ್ಯಕ್ತಿ ಮಾಧ್ಯಮವೂ ಅಲ್ಲ. ಅವೆಲ್ಲವುಗಳನ್ನು ಸರಿಯಾದ ಕ್ರಮದಲ್ಲಿ ಸಂಯೋಜಿಸಿಕೊಂಡು ಶತ್ರು ವೃಂದಕ್ಕೆ ಅಥವಾ ಶತ್ರು ವೃಂದಕ್ಕೆ ಮನಮುಟ್ಟುವಂತೆ ಕ್ರಮಬದ್ಧವಾಗಿ, ಸರಳವಾಗಿ, ನೇರವಾಗಿ ಮತ್ತು ನವಿರಾಗಿ ತಿಳಿಸುವ ಒಂದು ಕ್ರಿಯೆ. ಭಾಷಣ ಒಂದು ಕಲೆ. ಭಾಷಣಕ್ಕೆ ಒಂದು ಉತ್ತಮವಾದ ವಿಷಯ ಬೇಕು. ಈ ವಿಷಯವನ್ನು ವಿವಿಧ ಮೂಲಗಳಿಂದ, ಗ್ರಂಥಗಳಿಂದ ಸಂಗ್ರಹಿಸಬಲ್ಲ ಜಾಣ್ಮೆ ಬೇಕು. ವಿಷಯಕ್ಕೆ ತಕ್ಕಂತೆ ಸಮರ್ಪಕವಾದ, ಸರಳ ಹಾಗೂ ಪರಿಣಾಮಕಾರಿ ಭಾಷೆ ಅಥವಾ ಶೈಲಿ ಬೇಕು. ಇದಾದ ಮೇಲೆ ಭಾಷಣಕಾರನು ವೇದಿಕೆ ಮೇಲೆ ನಿಂತು ಸಭಾಕಂಪನವನ್ನು ಎದುರಿಸಿ ಸಭಿಕರಿಗೆ ತಾನು ಹೇಳಬೇಕೆಂದಿರುವುದನ್ನು ಮನಮುಟ್ಟುವಂತೆ ಹೇಳುವ ಭಾಷಣ ಕೌಶಲ್ಯ ಬೆಳೆಸಿಕೊಂಡಿರಬೇಕು. ಭಾಷಣ ಕಲೆ ಸುಲಭವಾಗಿ ಸಾಧಿತವಾಗುವಂತಹ ವಿಧಾನವೇನಲ್ಲ. ಅದಕ್ಕೆ ಪರಿಶ್ರಮ, ಬುದ್ಧಿವಂತಿಕೆ ಬೇಕು. ಭಾಷಣ ಕಲೆಯನ್ನು ಸಮರ್ಥವಾಗಿ ಕರಗತ ಮಾಡಿಕೊಳ್ಳಬಲ್ಲ ವ್ಯಕ್ತಿ ಮಾತ್ರ ಶ್ರೇಷ್ಠ ಭಾಷಣಕಾರನಾಗಬಲ್ಲ. ಇದನ್ನೆಲ್ಲ ಬಿಟ್ಟು ಆತನೇನಾದರೂ ವೇದಿಕೆಯನ್ನೇರಿದನೋ ಅಪಹಾಸ್ಯದ ವಸ್ತುವಾಗಿ ಹಿಂದಿರುಗದೆ ಬೇರೆ ಗತಿಯೇ ಇಲ್ಲ. ಒಟ್ಟಾರೆ ಒಂದೇ ಮಾತಿನಲ್ಲಿ ಹೇಳುವುದಾದರೆ, ಭಾಷಣ ಮೂಲತಃ ಒಂದು ಕಲೆ ಆಗಿರುವುದರಿಂದ ಈ ಕಲೆಯ ಪರಿಪೂರ್ಣ ಜ್ಞಾನ ಭಾಷಣಕಾರನಿಗೆ ಅಗತ್ಯ ಅಥವಾ ಇರಬೇಕಾದದ್ದು ಅತ್ಯಗತ್ಯ. ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಭಾಷಣವೇ ಒಂದು ಪ್ರಬಲ ಅಸ್ತ್ರ ಅಥವಾ ಆಯುಧವಾಗಿತ್ತು. ದೇಶದ ನಾಯಕರು ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ರೂಪ ಕೊಟ್ಟು ತಮ್ಮ ಭಾಷಣಗಳಿಂದ ಜನಜಾಗೃತಿ ಮೂಡಿಸಿದರು. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಭಾಷಣಗಳಿಂದ ಜನಮನ ಗೆದ್ದರು. ಇದರಂತೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕುವೆಂಪು, ದ. ರಾ ಬೇಂದ್ರೆ, ತರಾಸು, ಶಿವರಾಮ ಕಾರಂತ್, ಚಂದ್ರಶೇಖರ್ ಕಂಬಾರ್, ಯು. ಆರ್. ಅನಂತಮೂರ್ತಿ, ಎಸ್. ಎಫ್. ಜಗಬಾಳ, ಬರಗೂರು ರಾಮಚಂದ್ರಪ್ಪ ಮುಂತಾದ ಮಹನೀಯರು ಮತ್ತು ತಮ್ಮ ಅದ್ಭುತ ವಾಗ್ಮೀಯತೆಯಿಂದ ಉತ್ತುಂಗಕ್ಕೆ ಏರಿದರು. ನೆಕ್ಸ್ಟ್, ಭಾಷಣ ಹೇಗಿರಬೇಕು? ಭಾಷಣ ಎಂದರೆ ಅದು ಬರೀ ಮಾತಿನ ಸುರಿಮಳೆಯಲ್ಲ. ಭಾಷಣ ಮಾಡುವುದು ಒಂದು ಕಲೆ. ಅದನ್ನು ಸಾಧಿಸಿಕೊಳ್ಳಬೇಕಾದರೆ ನಿರಂತರ ಪ್ರಯತ್ನ ಮತ್ತು ಸಾಧನೆ ಎರಡೂ ಅವಶ್ಯಕ.
ಭಾಷಣದಲ್ಲಿ ಮಾತಿನ ಮೋಡಿ ಇರಬೇಕು. ಭಾಷಣ ಚೊಕ್ಕವಾಗಿಯೂ ಚಿಕ್ಕದಾಗಿಯೂ ಇರಬೇಕು. ಕೇಳುವವರಿಗೆ ಯಾವುದೇ ರೀತಿಯ ಬೇಸರ ಬರಬಾರದು. ಪ್ರೇಕ್ಷಕರು ಭಾಷಣ ಕೇಳುವಾಗ ಆಕಳಿಸುವುದು, ತಲೆ ಕೆರೆದುಕೊಳ್ಳುವುದು, ತಲೆ ಬಗ್ಗಿಸುವುದು ಹೀಗೆ ಮಾಡುವುದರಿಂದ ಭಾಷಣ ಚೆನ್ನಾಗಿಲ್ಲ, ಬೇಸರ ತರುತ್ತದೆ ಎಂಬುದನ್ನು ಭಾಷಣಕಾರನು ಅರಿತುಕೊಳ್ಳಬೇಕು. ಭಾಷಣಕಾರನು ಕೇವಲ ತನ್ನ ಇಚ್ಛೆಯಂತೆ ಮಾತನಾಡಬಾರದು. ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಮಾತನಾಡಬೇಕು. ಅದಕ್ಕೆ ತಕ್ಕಂತೆ ಉದಾಹರಣೆಗಳನ್ನು ಕೊಟ್ಟು ಪ್ರೇಕ್ಷಕರನ್ನು ಗೆಲ್ಲಬೇಕು. ತಾನು ಮಾತನಾಡಬೇಕಾದ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಂಡಿರಬೇಕು. ವಿಷಯವನ್ನು ನೇರವಾಗಿ ರೂಪಿಸಬೇಕು. ಭಾಷಣದ ಶೈಲಿಯಲ್ಲಿ ಮಾತಿನ ವೇಗಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಇರುತ್ತದೆ. ಅತಿ ವೇಗವಾಗಿ ಆಗಲಿ ಅತಿ ನಿಧಾನವಾಗಿ ಆಗಲಿ ಮಾಡುವುದು ಸೂಕ್ತವಲ್ಲ. ಭಾಷಣ ಮಧ್ಯಮ ವೇಗದಲ್ಲಿ ಅಥವಾ ಮಧ್ಯಮ ವೇಗದಲ್ಲಿ ಇರಬೇಕು. ಆಗಲೇ ಪ್ರೇಕ್ಷಕರನ್ನು ಆಕರ್ಷಿಸಲು ಸಾಧ್ಯ. ಭಾಷಣದಲ್ಲಿ ಉಪಯೋಗಿಸುವ ಪದಗಳು ಸರಳವಾಗಿಯೂ ಅರ್ಥಪೂರ್ಣವಾಗಿಯೂ ಇರಬೇಕು. ಕಷ್ಟ ಅಥವಾ ಕ್ಲಿಷ್ಟ ಪದಗಳ ಬಳಕೆ ಇರಬಾರದು. ವೇದಿಕೆ ಮೇಲೆ ನಿಂತು ಮುಂದೆ ಏನು ಮಾತನಾಡಬೇಕೆಂಬ ಗೊಂದಲಕ್ಕೆ ಸಿಲುಕಬಾರದು. ಅದಕ್ಕಾಗಿ ಪೂರ್ವ ಸಿದ್ಧತೆ ಬಹಳ ಅವಶ್ಯಕ. ಇದೆಲ್ಲ ಭಾಷಣ ಕಲೆಯ ಅರ್ಥವಾಗಿರುತ್ತದೆ. ತದನಂತರ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದಾದ ಪ್ರಮುಖ ಪ್ರಶ್ನೆಯಾಗಿದೆ. 5 ಅಂಕಕ್ಕೆ ಕೇಳಬಹುದಾದ ಪ್ರಶ್ನೆಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ಹೀಗೆ ಎಲ್ಲ ವಿಷಯದ BA 4th ಸೆಮ್, ಫಸ್ಟ್ ಸೆಮ್, 5th ಸೆಮ್ BA ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತೆ ಎಲ್ಲ ಆಲ್-ಇನ್ ಒನ್ ಸಬ್ಜೆಕ್ಟ್ ಅನ್ನು ಅಪ್ಲೋಡ್ ಮಾಡುತ್ತೇನೆ ಮತ್ತು ಎಕ್ಸಾಮ್ಗೆ ಅಥವಾ ಪರೀಕ್ಷೆಗೆ ಬರುವಂಥ ಪ್ರಶ್ನೆಗಳನ್ನು ಮಾತ್ರ ನಾನು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲಿಗೆ ಅಪ್ಲೋಡ್ ಮಾಡುತ್ತೇನೆ. ನೀವೆಲ್ಲರೂ ತಪ್ಪದೇ ಈ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭಾಷಣ ಕಲೆಯ ಮಹತ್ವದ ಬಗ್ಗೆ ಚರ್ಚಿಸೋಣ.